ಆತ್ಮೀಕವಾಗಿ ದೇವರ ನಿಕಟತೆಯಲ್ಲಿ ಆ ದಿನ ಅಬ್ರಹಾಮನು ಜೀವಿಸುತ್ತಿರುವ ಕಾಲದಲ್ಲಿ, ದೇವರ ಮೇಲೆ ಆಧಾರಗೊಂಡು ಮುಂದೆ ಸಾಗುತ್ತಿರುವ ಕಾಲದಲ್ಲಿ ಸಡನ್ ಆಗಿ ಒಂದು ಪರೀಕ್ಷೆ ಬಂದಿತ್ತು. ಯಾವುದು ಆ ಪರೀಕ್ಷೆ ಎಂದರೆ ಬರಗಾಲ. ಕೊರತೆ ಬರಗಾಲ ಬಂದಿತು, ನೀರಿನ ಬರಗಾಲ ಬಂತು, ಬೆಳೆ ಬೆಳೆಯುವುದು ನಿಂತು ಹೋಯಿತು, ತಿನ್ನಲು ಆಹಾರದ ಕೊರತೆಯುಂಟಾಯಿತು, ಕೈಯಲ್ಲಿ ಒಂದು ನಯಾ ಪೈಸಾ ಇಲ್ಲದ ಪರಿಸ್ಥಿತಿ ಎದುರಾಯಿತು. ನಂಬಿಕೆಯ ವೀರನೇ ಆಗಿದ್ನು, ಆತ್ಮೀಕನೇ ಆಗಿದ್ನು, ದೇವರ ಮೇಲೆ ಆಧಾರಗೊಂಡವನಾಗಿದ್ನು. ಆದರೆ ಈಗ ಬಹಳ ಕಷ್ಟದ ಪರಿಸ್ಥಿತಿಗೆ ಒಳಗಾದ. ಪ್ರಿಯ ಸಹೋದರ ಸಹೋದರಿಯರೇ, ಆತ್ಮೀಕ ಮಾರ್ಗ ಹೂವಿನ ಮಾರ್ಗ ಅಲ್ಲವೇ ಅಲ್ಲ. ಇದು ಪರೀಕ್ಷೆಗಳಿಂದ ಕೂಡಿರುವಂತಹ ಮಾರ್ಗ, ಇದು ಪ್ರಯಾಸದಿಂದ ಕೂಡಿರುವಂತಹ ಮಾರ್ಗ, ಇದು ಹೋರಾಟಗಳಿಂದ ಕೂಡಿರುವಂತಹ ಮಾರ್ಗ. ಈ ಮಾರ್ಗದಲ್ಲಿ ನಾವು ಜಯ ಸಾಧಿಸುತ್ತಾ ಮುಂದಕ್ಕೆ ಸಾಗಬೇಕಾದರೆ ಪ್ರತಿದಿನ ಪ್ರತಿ ಕ್ಷಣ ದೇವರೊಂದಿಗೆ ನಾವು ಕನೆಕ್ಷನ್ ಹೊಂದಿಕೊಂಡಿರಬೇಕು. ಸಮಸ್ಯೆ ಬಂದಿತು, ಬರಗಾಲ ಬಂದಿತು, ಕುಟುಂಬವನ್ನು ಪೋಷಿಸುವಂಥದ್ದು ಪ್ರಶ್ನಾರ್ಥಕವಾಗಿ ಬಿಟ್ಟಿತು. ಅಂತಹ ಸಮಯದಲ್ಲಿ ಅಬ್ರಹಾಮನು ಮಾಡಬೇಕಾದದ್ದೇನೆಂದರೆ ದೇವರ ಕಡೆಗೆ ತಿರುಗಬೇಕು. ಸಹೋದರ ಸಹೋದರಿಯರೇ, ಈ ಆತ್ಮಿಕ ಯಾತ್ರೆಯಲ್ಲಿ ಯಾವುದೇ ಸಮಸ್ಯೆ ಬಂದರು, ಯಾವುದೇ ಶೋಧನೆ ಬಂದರು, ಯಾವುದೇ ಅಪಾಯ ಬಂದರು, ಯಾವುದೇ ಆಪತ್ತು ಬಂದರು, ಯಾವುದೇ ಅತ್ಯವಶ್ಯಕ ಪರಿಸ್ಥಿತಿ ಆವರಿಸಿದರು, ದಯವಿಟ್ಟು ಕೇಳಿ, ತಕ್ಷಣವೇ ಮೊಳಕಾಲೂರಿರಿ, ತಕ್ಷಣವೇ ಪ್ರಾರ್ಥನೆ ಮಾಡಿರಿ. ಯಾವಾಗ ನೀವು ಮೊಳಕಾಲೂರಿ ಪ್ರಾರ್ಥಿಸುತ್ತೀರೋ, ದೇವರು ನಿಮ್ಮ ಭುಜದ ಮೇಲಿರುವ ಭಾರವನ್ನು ತನ್ನ ಭುಜದ ಮೇಲೆ ಹೊತ್ತುಕೊಳ್ಳುತ್ತಾರೆ ಎಂಬ ವಿಷಯವನ್ನು ಮರೆಯಬೇಡಿ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆಂದು ಯೇಸು ಹೇಳ್ತಾರೆ. ಎಂದೇ ಆಗಲಿ ನಿಮ್ಮ ಜೀವಿತವು ಸಮಸ್ಯೆಗಳ ಸುಂಟರಿ ಗಾಳಿಯಲ್ಲಿ ಸಿಕ್ಕಾಕೊಂಡಿರುವುದಾದರೆ ನೀವು ತಕ್ಷಣವೇ ಮಾಡಬೇಕಾದದ್ದೇನು ಗೊತ್ತಾ? ಮೊಳಕಾಲೂರಿ ಪ್ರಾರ್ಥಿಸಬೇಕು. ದೇವರು ಮಹತ್ಕಾರ್ಯವನ್ನು ಮಾಡುತ್ತಾರೆ. ಆಪತ್ಕಾಲದಲ್ಲಿ ನೀವು ನನಗೆ ಮೊರೆಯಿಡಿರಿ, ನಾನು ನಿಮಗೆ ಉತ್ತರ ದಯಪಾಲಿಸುತ್ತೇನೆ. ನಾನು ಪ್ರಕಟಿಸುವ ದೇವರಿಗೆ ಕಣ್ಣುಂಟು, ನೋಡುವಾತನು ಕಿವಿಯುಂಟು, ಕೇಳುವಾತನು ಬಾಯುಂಟು, ಮಾತಾಡುವಾತನು ಮನಸ್ಸುಂಟು. ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬಲ್ಲಂತಹ ಅದ್ಭುತನಾದ ಸಜೀವವುಳ್ಳ ದೇವರು. ಆದರೆ ಜರುಗಿದ್ದೇನೆಂದರೆ, ಅಬ್ರಹಾಮನ ಜೀವಿತದಲ್ಲಿ ಸಮಸ್ಯೆ ಬಂದಾಗ, ಸಮಸ್ಯೆಯ ಸುಂಟರಿ ಗಾಳಿಯಲ್ಲಿ ಅವನ ಕುಟುಂಬ ಸಿಕ್ಕಾಕೊಂಡಾಗ, ಅವನೊಂದಿಗೆ ಪ್ರಯಾಣ ಮಾಡುತ್ತಿರುವ ಕೆಲಸಗಾರರು ಹಸುವೆಯಿಂದ ಬಳಲುತ್ತಿರುವಾಗ ದುಡುಕಿ ನಿರ್ಣಯ ತೆಗೆದುಕೊಳ್ಳುತ್ತಾನೆ. ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳದೆ, ಆತನ ಸಹಾಯ ತೆಗೆದುಕೊಳ್ಳದೆ, ಆತನ ಸಲಹೆ ತೆಗೆದುಕೊಳ್ಳಲಾರದೆ ಐಗುಪ್ತ್ಯ ದೇಶವನ್ನು ಆಶ್ರಯಿಸುತ್ತಾನೆ. ಐಗುಪ್ತ್ಯ ದೇಶ ಪಾಪಿಷ್ಠ ದೇಶವಾಗಿದೆ, ಪಾಪಿಷ್ಠ ಜನರಿಂದ ತುಂಬಿಕೊಂಡಿರುವ ದೇಶವಾಗಿದೆ, ದೇವರಿಗೆ ಭಯ ಭಕ್ತಿ ತೋರಿಸಲಾರದ ದೇಶವಾಗಿದೆ. ನಮ್ಮ ಜೀವಿತದಲ್ಲಿ ಯಾವುದೇ ನಿರ್ಣಯ ತೆಗೆದುಕೊಳ್ಳಬೇಕಾದಾಗ, ಸಹೋದರ ಸಹೋದರಿಯರೇ, ನಮ್ಮ ಜೀವಿತದ ಎಲ್ಲಾ ದಿನಗಳಲ್ಲಿ, ನಮ್ಮ ಮುಂದೆ ಇರುವಂತಹ ಈ ಆತ್ಮಿಕ ಯಾತ್ರೆಯಲ್ಲಿ ಪ್ರತಿದಿನ ಒಂದಲ್ಲ ಒಂದು ನಿರ್ಣಯ ತೆಗೆದುಕೊಳ್ಳಬೇಕಾಗತ್ತೆ. ಈ ದಿನ ನಾವು ಏನಾಗಿದ್ದೇವೋ ಅದು ನಿನ್ನೆಯ ದಿನದಲ್ಲಿ ನಾವು ತೆಗೆದುಕೊಂಡ ಆ ನಿರ್ಣಯದ ಮೇಲೆ ಈ ದಿನ ನಾವು ಹೀಗಿದ್ದೇವೆ. ನಾಳೆ ನಾವು ಏನಾಗ್ಲಿಕ್ಕಿದ್ದೇವೋ ಅದು ಈ ದಿನ ನಾವು ತೆಗೆದುಕೊಳ್ಳಲಿಕ್ಕಿರುವ ನಿರ್ಣಯದ ಮೇಲೆ ಆಧಾರಗೊಂಡಿದೆ. ನಾಳೆ ನಾವು ಏನಾಗ್ಲಿಕ್ಕಿದ್ದೇವೋ ಅದು ಈ ದಿನ ನಾವು ತೆಗೆದುಕೊಳ್ಳುವ ನಿರ್ಣಯದ ಮೇಲೆ ಆಧಾರಗೊಂಡಿರುವುದರಿಂದ ನಮ್ಮ ಪ್ರತಿ ನಿರ್ಣಯವನ್ನು ದೇವರ ಸಹಾಯದಿಂದ, ದೇವರ ಸಲಹೆಯಿಂದ, ದೇವರ ಸಹಕಾರದಿಂದ ನಾವು ತೆಗೆದುಕೊಳ್ಳುವುದಾದರೆ ಆ ನಿರ್ಣಯ ಆಶೀರ್ವಾದಕರವಾಗಿ ಮಾರ್ಪಡುತ್ತೆ. ನಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳಲ್ಲಿ ದೇವರಿಗೆ ಸ್ಥಾನ ಕೊಡದೇ ಇರುವುದಾದರೆ ಆ ನಿರ್ಣಯ ಅರ್ಧದಲ್ಲಿಯೇ ನಿಮಗೆ ಅಪಾಯವನ್ನು ತರುತ್ತದೆ, ನಿಮಗೆ ಅವಮಾನವನ್ನು ತರುತ್ತದೆ, ಆಪತ್ತನ್ನು ತರುತ್ತದೆ ಎಂದು ಮರೆಯಬೇಡಿ. ದೇವರ ಸಹಾಯ ತೆಗೆದುಕೊಳ್ಳದೆ, ಸಲಹೆ ತೆಗೆದುಕೊಳ್ಳದೆ, ದುಡುಕಿ ನಿರ್ಣಯ ತೆಗೆದುಕೊಂಡವನಾಗಿ ಅಬ್ರಹಾಮನು ಐಗುಪ್ತ ದೇಶಕ್ಕೆ ಹೋಗುತ್ತಾನೆ. ಅಲ್ಲಿರುವಂತಹ ಪ್ರಜೆಗಳನ್ನು ನೋಡಿದಾಗ, ಅವರ ನಡವಳಿಕೆಯನ್ನು ನೋಡಿದಾಗ ಅವನಿಗೆ ಅರ್ಥವಾಗುತ್ತೆ, ಅವನು ಪ್ರಮಾದದಿಂದ ಕೂಡಿರುವ ಪ್ರಜೆಗಳ ಮಧ್ಯದಲ್ಲಿ ಬಂದಿದ್ದೇನೆಂಬುದಾಗಿ. ತಿನ್ನಲು ಆಹಾರವಿಲ್ಲದೆ ಬರಗಾಲದಲ್ಲಿ ಬಳಲುತ್ತಿರುವ ಸಮಯದಲ್ಲಿ ತನ್ನ ಕುಟುಂಬವನ್ನು, ತನ್ನೊಂದಿಗಿರುವ ಕೆಲಸದವರನ್ನು ಪೋಷಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಐಗುಪ್ತ ದೇಶಕ್ಕೆ ಬಂದಾಗ ಅಲ್ಲಿನ ಪ್ರಜೆಗಳನ್ನು ನೋಡಿದಾಗ ಅಬ್ರಹಾಮನಿಗೆ ಭಯ ಉಂಟಾಯಿತು.
ಮಾತ್ರವಲ್ಲ, ಅವನೊಬ್ಬ ಪರದೇಶದವನು, ವಿದೇಶದವನಾಗಿದ್ದನು. ಅವನೊಂದಿಗೆ ಬಂದಿರುವಂತಹ ಅವನ ಹೆಂಡತಿ ಬಹು ಸುಂದರಳಾಗಿದ್ದಳು. ಆಕೆ ಸುಂದರಳಾಗಿರುವುದರಿಂದ, ಅವನು ವಿದೇಶದವನಾಗಿರುವುದರಿಂದ, ಅಲ್ಲಿನ ಪ್ರಜೆಗಳು ಪಾಪಿಷ್ಠರಾದ್ದರಿಂದ ಅವನನ್ನು ಎಲ್ಲಿ ಕೊಂದು ಹಾಕ್ತಾರೇನೋ ಎಂಬ ಭಯದಿಂದ ತನ್ನ ಹೆಂಡತಿಯಾದ ಸಾರಳಿಗೆ ಈ ಮಾತನ್ನು ಹೇಳ್ತಾನೆ. ನೀನು ಬಹಳ ಸುಂದರಳಾಗಿದ್ದಿ. ಈ ಪಾಪಿಷ್ಠ ಪ್ರಜೆಗಳು ನಿನ್ನನ್ನು ಕೋರಿಕೊಂಡು ನನ್ನನ್ನು ಕೊಂದು ಹಾಕುತ್ತಾರೆ. ಹಾಗಾಗಿ ನೀನು ಒಂದು ಸುಳ್ಳನ್ನು ಹೇಳಬೇಕು. ಏನದು? ನಾನು ನಿನ್ನ ಗಂಡ ಅಲ್ಲ ಎಂದು ಹೇಳು, ನಾನು ನಿನ್ನ ಸಹೋದರನೆಂದು ಹೇಳು. ಅಂದಾಗ, ಇದೇನ್ರಿ, ನೀವು ನನ್ನ ಗಂಡನಲ್ಲವೋ, ಸಹೋದರನೆಂದು ಹೇಗೆ ಹೇಳಲಿಕ್ಕಾಗುತ್ತೆ? ಅಷ್ಟಕ್ಕೂ ಯಾಕೆ ಹೇಳಬೇಕು ಅಂದಾಗ, ಹಾಗೆ ಹೇಳದೇ ಇದ್ದರೆ ನಾವು ಬದುಕಲು ಸಾಧ್ಯವಿಲ್ಲ ಅನ್ನುತ್ತಾನೆ. ಅಂದರೆ ನಿಮ್ಮ ಉದ್ದೇಶವೇನು? ಸುಳ್ಳು ಹೇಳದಿದ್ದರೆ ನಾವು ಬದುಕಲು ಸಾಧ್ಯವಿಲ್ಲ. ಇದು ನಿಜ ಅನ್ನುತ್ತೀರಾ? ಒಬ್ಬ ಮನುಷ್ಯ ಬದುಕಬೇಕಾದರೆ ಸುಳ್ಳುಗಳನ್ನು ಹೇಳಲೇಬೇಕೋ? ಒಂದು ವ್ಯಾಪಾರ ಮಾಡಬೇಕಾದರೆ ಸುಳ್ಳು ಹೇಳಲೇಬೇಕೋ? ಒಂದು ಉದ್ಯೋಗ ಮಾಡಬೇಕಾದರೆ ಸುಳ್ಳು ಹೇಳಲೇಬೇಕೋ? ಈ ದಿನ ಈ ಸಮಾಜದಲ್ಲಿ ಬದುಕಬೇಕಾದರೆ ಸುಳ್ಳುಗಳನ್ನು ಹೇಳಿಯೇ ಬದುಕಬೇಕೋ? ಅವಶ್ಯಕವಿಲ್ಲ ಪ್ರಿಯರೇ. ನಾವು ಸುಳ್ಳು ಹೇಳುವುದಕ್ಕಾಗಿ ನಮ್ಮ ದೇವರು ಸುಳ್ಳುಗಾರನಲ್ಲ. ನಮ್ಮ ದೇವರು ಸತ್ಯವಂತನಾಗಿದ್ದಾನೆ. ಆತನೇ ಸತ್ಯವಾಗಿದ್ದಾನೆ, ಆತನೇ ನಿಜವಾಗಿದ್ದಾನೆ, ಆತನೇ ವಾಸ್ತವವಾಗಿದ್ದಾನೆ. ಇಂಥ ನಿಜವಾದ ದೇವರನ್ನು ಹೊಂದಿರುವ ನಾವು ಸತ್ಯವನ್ನೇ ನುಡಿಯಬೇಕೆಂದು ಕೋರುತ್ತಾರೆ, ಸುಳ್ಳು ಹೇಳಬೇಕೆಂದು ಕೋರುವುದಿಲ್ಲ. ಹಾಗಾದರೆ ಸುಳ್ಳು ಯಾರು ಹೇಳ್ತಾರೆ? ಯಾರು ಹೇಳುವಂತೆ ಮಾಡ್ತಾರೆ? ಬೈಬಲ್ ಹೇಳುತ್ತದೆ, ಸೈತಾನನು ಮೊದಲಿನಿಂದಲೂ ಕೂಡ ಸುಳ್ಳುಗಾರನಾಗಿದ್ದಾನೆ ಮತ್ತು ಸುಳ್ಳಿಗೆ ಮೂಲಪುರುಷನಾಗಿದ್ದಾನೆ. ಅವನು ಸುಳ್ಳು ಹೇಳಿಸುತ್ತಾನೆ, ಅವನು ಸುಳ್ಳನ್ನು ಹುಟ್ಟಿಸುತ್ತಾನೆ. ಅವನಿಗೆ ಸ್ಥಳ ಕೊಟ್ರೆ, ಅವನಿಗೆ ಅವಕಾಶ ಕೊಟ್ರೆ ನಿಮ್ಮ ಬಾಯಿ ತುಂಬಾ ಸುಳ್ಳುಗಳಿಂದ ತುಂಬಿಸುತ್ತಾನೆ. ಒಂದಾನೊಂದು ಸರ್ವೆಯಲ್ಲಿ ತಿಳಿದು ಬಂದದ್ದೇನೆಂದರೆ, ಸಾಧಾರಣವಾಗಿ ದಿನಕ್ಕೆ ಒಬ್ಬ ಮನುಷ್ಯ 7 ಸಾರಿ ಸುಳ್ಳಾಡುತ್ತಾನಂತೆ. ಹಾಗಾದರೆ ನಿಮ್ಮ ಸಂಗತಿ ಏನಾಗಿದೆ? ಬಾಯಿ ತೆರೆದ್ರೆ ಸುಳ್ಳು, ಗಂಡನೊಂದಿಗೆ ಸುಳ್ಳು, ಹೆಂಡತಿಯೊಂದಿಗೆ ಸುಳ್ಳು, ಮಕ್ಕಳೊಂದಿಗೆ ಸುಳ್ಳು, ಉದ್ಯೋಗ ಮಾಡುವ ಸ್ಥಳದಲ್ಲಿ ಸುಳ್ಳು, ಸ್ನೇಹಿತರೊಂದಿಗೆ ಸುಳ್ಳು. ಈ ದಿನ ಬಾಯಿ ತೆರೆದ್ರೆ ಸಾಕು ಸುಳ್ಳು ಹೇಳುವಂತಹ ಸಹೋದರ ಸಹೋದರಿಯರೇ, ನಿಮಗೆ ಗೊತ್ತಾಗದ ರೀತಿಯಲ್ಲಿಯೇ ನಿಮ್ಮ ಜೀವಿತ ಅವಮಾನಕರವಾಗಿ ಮಾರ್ಪಡಿಸಿಕೊಳ್ತಿದ್ದೀರಿ, ಆಪತ್ತಿಗೆ ಒಳಗಾಗಲಿಕ್ಕಿದ್ದೀರಿ. ಸುಳ್ಳನ್ನು ಹೇಳುವಂಥವರು ಸ್ಥಿರವಾಗಿ ನಿಲ್ಲುವುದಿಲ್ಲವೆಂಬುದು ವಾಸ್ತವ. ಒಂದಲ್ಲ ಒಂದು ದಿವಸ ನಿಮ್ಮ ಸುಳ್ಳು ಬಯಲಾಗುತ್ತೆ. ಒಂದು ದಿನ 4 ಜನ ಹುಡುಗರು ಸ್ಕೂಲ್ಗೆ ಹೋಗುವುದರ ಬದಲಿಗೆ ಸಿನಿಮಾಕ್ಕೆ ಹೋಗ್ತಾರೆ. ಬೆಳಗ್ಗೆ 9 ಗಂಟೆಗೆ ಸ್ಕೂಲ್ಗೆ ಹೋಗಬೇಕಾದ ಮಕ್ಕಳು ಮಧ್ಯಾಹ್ನ 12 ಗಂಟೆ 1 ಗಂಟೆಗೆ ಸ್ಕೂಲ್ಗೆ ಹೋಗ್ತಾರೆ. ಯಾಕೆಂದ್ರೆ ಮಾರ್ನಿಂಗ್ ಶೋ ಸಿನಿಮಾಕ್ಕೆ ಹೋಗಿ ಬರ್ತಾರೆ. ಆಗ ಅವ್ರು ಅಂದ್ಕೊಳ್ತಾರೆ, ಸ್ಕೂಲಲ್ಲಿ ಟೀಚರ್ ಯಾಕೆ ಮಕ್ಕಳೇ ತಡ ಮಾಡಿ ಬಂದಿದ್ದೀರಿ ಎಂದು ಕೇಳಿದಾಗ ಬಸ್ ಟೈರ್ ಪಂಕ್ಚರ್ ಆಯ್ತು ಎಂಬುದಾಗಿ ಸುಳ್ಳು ಹೇಳೋಣ, ಪೀಡ ಹೊರಟೋಗುತ್ತೆ ಎಂದು ಬುದ್ಧಿವಂತಿಕೆಯಿಂದ ಮೊದಲೇ ಅವರು ಪ್ಲಾನ್ ಮಾಡಿಕೊಂಡು ಬರ್ತಾರೆ. ಸ್ಕೂಲ್ ಒಳಗೆ ಎಂಟರ್ ಆಗಿದ ಕೂಡಲೇ ಟೀಚರ್ ಕೇಳ್ತಾರೆ, ಯಾಕೆ ಇಷ್ಟು ತಡವಾಯ್ತು ಮಕ್ಕಳೇ ಅಂದಾಗ ಮಕ್ಕಳೆಲ್ಲ ಒಟ್ಟಿಗೆ ಹೇಳ್ತಾರೆ, ನಾವು ಬರುವ ಸ್ಕೂಲ್ ಬಸ್ ಟೈರ್ ಪಂಕ್ಚರ್ ಆಯ್ತು ಮೇಡಮ್, ಅದಕ್ಕಾಗಿಯೇ ತಡ ಮಾಡಿ ಬಂದೆವೆಂದು ಬಹಳ ಸಿಂಪಲ್ ಆಗಿ ಸುಳ್ಳು ಹೇಳುತ್ತಾರೆ. ಅಷ್ಟದ್ಭುತವಾಗಿ ಆ ಮಕ್ಕಳು ಸುಳ್ಳು ಹೇಳಿದಾಗ ಟೀಚರ್ ಹೇಳ್ತಾರೆ, ಆಯ್ತು ಸರಿ ಪರವಾಗಿಲ್ಲ, ನಿಮ್ ಸ್ಥಳದಲ್ಲಿ ಕೂತ್ಕೊಳ್ರಿ ಅಂದಾಗ 4 ಮಕ್ಕಳು 4 ದಿಕ್ಕಿಗೆ ಕೂತ್ಕೊಳ್ತಾರೆ. ಹಾಗೆ ಅವರವರ ಸ್ಥಳದಲ್ಲಿ ಅವ್ರು ಕೂತ್ಕೊಂಡಾಗ 4 ವೈಟ್ ಶೀಟ್ ಕೊಟ್ಟು, ನೋಡಿ ಮಕ್ಕಳೇ, ನಿಮ್ಮ ಬಸ್ಸಿನ ಟೈರ್ ಪಂಕ್ಚರ್ ಆಗಿದೆ ಎಂದಿರಲ್ಲವೋ, ಯಾವ ಟೈರ್ ಪಂಕ್ಚರ್ ಆಯ್ತು ಉತ್ತರ ಬರೀರಿ ಎಂಬುದಾಗಿ 4 ಜನಕ್ಕೆ 4 ಶೀಟ್ ಕೊಟ್ರು. ಇದನ್ನು ಅವರು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಒಬ್ಬನೇನೋ ಮುಂದಿನ ಟೈರ್ ಎಂದು ಬರೆದ, ಇನ್ನೊಬ್ಬನೇನೋ ಹಿಂದಿನ ಟೈರ್ ಎಂದು ಬರೆದ, ಇನ್ನೊಬ್ಬನೇನೋ ಹಿಂದ್ಗಡೆ ಇರುವ ಲೆಫ್ಟ್ ಟೈರ್ ಅನ್ನುತ್ತಾನೆ, ಇನ್ನೊಬ್ಬನೇನೋ ಮುಂದ್ಗಡೆ ಇರುವ ಲೆಫ್ಟ್ ಟೈರ್ ಅನ್ನುತ್ತಾನೆ, ಮತ್ತೊಬ್ಬನೇನೋ ರೈಟ್, ಇನ್ನೊಬ್ಬನೇನೋ ಲೆಫ್ಟ್ ಅನ್ನುತ್ತಾನೆ. 4 ಜನ ಸೇರಿ 4 ಟೈರ್ಗಳನ್ನು ಪಂಕ್ಚರ್ ಮಾಡಿ ಬಿಡ್ತಾರೆ. ಟೀಚರ್ ಕೇಳ್ತಾರೆ, ಏನ್ ಮಕ್ಕಳೇ ಟೈರ್ ಪಂಕ್ಚರ್ ಆಯ್ತಾ? ಎಲ್ಲಾ ಟೈರ್ಗಳು ಪಂಕ್ಚರ್ ಆದ್ವಾ? ಒಂದೇ ಟೈರ್ ಪಂಕ್ಚರ್ ಆಯ್ತು ಅಂದಾಗ, ಒಂದೇ ಟೈರ್ ಪಂಕ್ಚರ್ ಆಗುವುದಾದರೆ 4 ಜನ 4 ಟೈರ್ ಯಾಕೆ ಬರ್ದ್ರಿ ಮಕ್ಕಳೇ ಅಂದಾಗ ಮುಖ ಬಾಗಿಸಿಕೊಂಡ್ರು. ಸುಳ್ಳು ಹೇಳುವ ಪ್ರತಿಯೊಬ್ಬರು ಅವಮಾನವನ್ನು ಎದುರಿಸುವವರಾಗಿರ್ತಾರೆ. ಒಂದಲ್ಲ ಒಂದು ದಿವಸ ಸಿಕ್ಕಾಕೊಳ್ಳುತ್ತಾರೆ. ಸಿಕ್ಕಾಕೊಂಡ ಪ್ರಿಯರೇ, ಅಬ್ರಹಾಮನು ಅನ್ಯರ ಮಧ್ಯ ಸಮಾಜದಲ್ಲಿ ಸಿಕ್ಕಾಕೊಳ್ಳುತ್ತಾನೆ. ಸುಳ್ಳನ್ನು ಹೇಳುತ್ತಾನೆ, ಈಕೆ ನನ್ನ ಸಹೋದರಿ ಎಂಬುದಾಗಿ ಸಿಕ್ಕಾಕೊಳ್ಳುತ್ತಾನೆ. ಫರೋ ಎಂಬ ದುರ್ಮಾರ್ಗಿ ಸಾರಳನ್ನು ತನ್ನ ಬಳಿಗೆ ಕರೆಸಿಕೊಳ್ಳುತ್ತಾನೆ. ಎದಕ್ಕಾಗಿ? ಮದುವೆ ಮಾಡಿಕೊಳ್ಳುವುದಕ್ಕಾಗಿ, ಹೆಂಡತಿಯಾಗಿಟ್ಕೊಳ್ಳುವುದಕ್ಕಾಗಿ. ಅವನ ಕಣ್ಮುಂದೆಯೇ ಅವನ ಕುಟುಂಬ ಒಡೆದು ಹೋಗುವಂಥದ್ದಾಗಿತ್ತು ಪ್ರಿಯರೇ. ಯಾರಿವನು? ಯಾರು ಅಬ್ರಹಾಮ? ತನ್ನ ದೇಶವನ್ನು, ತನ್ನ ಬಂಧು ಬಳಗವನ್ನು, ತನಗಿರುವ ಸಮಸ್ತವನ್ನು ಬಿಟ್ಟು ಬಿಟ್ಟು ದೇವರನ್ನೇ ಹಿಂಬಾಲಿಸಬೇಕೆಂಬ ತೀರ್ಮಾನ ತೆಗೆದುಕೊಂಡು ತನಗಿರುವ ಸಮಸ್ತವನ್ನು ದೇವರಿಗೆ ಸಮರ್ಪಿಸಿಕೊಟ್ಟಂತಹ ಒಬ್ಬ ಅದ್ಭುತನಾದ ಆತ್ಮಿಕನು ದುಡುಕಿ ನಿರ್ಣಯ ತೆಗೆದುಕೊಳ್ಳುತ್ತಾನೆ. ಸಮಸ್ಯೆ ಬಂದಾಗ
ಸಮಸ್ಯೆಗಳ ಸುಂಟರಿ ಗಾಳಿಯಲ್ಲಿ ಸಿಕ್ಕಾಕೊಂಡಾಗ ದೇವರ ಸಹಾಯ ತೆಗೆದುಕೊಳ್ಳದೆ, ದೇವರ ಸಲಹೆ ತೆಗೆದುಕೊಳ್ಳದೆ, ದುಡುಕಿ ನಿರ್ಣಯ ತೆಗೆದುಕೊಂಡು ಹೋಗಕೂಡದ ಸ್ಥಳಗಳಿಗೆ ಹೋಗಿ ಸಮಸ್ಯೆಗಳನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ತಾನೆ. ಆ ಸಮಸ್ಯೆಗಳ ವಲಯಗಳಿಂದ ಹೊರಗೆ ಬರಲು ದೇವರ ಸಹಾಯ ತೆಗೆದುಕೊಳ್ಳುವುದರ ಬದಲಿಗೆ ಸುಳ್ಳನ್ನು ಆಶ್ರಯಿಸುತ್ತಾನೆ. ಫಲಿತವಾಗಿ ಆ ಸಮಾಜದಲ್ಲಿ ಅನ್ಯ ಜನರ ಮಧ್ಯ ಅವಮಾನಕ್ಕೆ ಗುರಿಯಾಗ್ತಾನೆ. ಫರೋ ಅಬ್ರಹಾಮನನ್ನು ಕರೆಸಿ ಏನ್ ಹೇಳ್ತಾನೆ ನೋಡಿ, 17ನೇ ವಚನ. ಆದರೆ ಯೆಹೋವನು ಫರೋಹನಿಗೂ ಅವನ ಮನೆಯವರಿಗೂ ಅಬ್ರಹಾಮನ ಹೆಂಡತಿಯಾದ ಸಾರಳ ನಿಮಿತ್ತ ಬಹಳ ಉಪದ್ರವಗಳನ್ನು ಉಂಟುಮಾಡಿ ಬಾಧಿಸಿದನು. ಆಗ ಫರೋಹನು ಅಬ್ರಹಾಮನನ್ನು ಕರೆಸಿ, ನೀನು ನನಗೆ ಯಾಕೆ ಹೀಗೆ ಮಾಡಿದೆ? ಈಕೆ ನಿನ್ನ ಹೆಂಡತಿ ಎಂದು ಯಾಕೆ ನನಗೆ ತಿಳಿಸಲಿಲ್ಲ? ಈಕೆ ನನ್ನ ತಂಗಿ ಎಂದು ಯಾಕೆ ಹೇಳಿದೆ? ನಾನು ಆಕೆಯನ್ನು ಹೆಂಡತಿಯಾಗ್ಲಿಕ್ಕೆ ತೆಗೆದುಕೊಂಡೇನಲ್ಲ. ಇಗೋ ನಿನ್ನ ಹೆಂಡತಿ, ಈಕೆಯನ್ನು ತೆಗೆದುಕೊಂಡು ಹೋಗು ಎಂದು ಹೇಳಿದನು. ಮತ್ತು ಫರೋಹನು ಅವನ ವಿಷಯವಾಗಿ ತನ್ನ ಜನರಿಗೆ ಆಜ್ಞಾಪಿಸಿದಾಗ ಅವರು ಅಬ್ರಹಾಮನನ್ನು, ಅವನ ಹೆಂಡತಿಯನ್ನು, ಅವನಿಗಿದ್ದ ಸಮಸ್ತವನ್ನು ಏನಂತೆ ಕಳಿಸಿಕೊಟ್ರಂತೆ. ಹೋಗಿಲ್ಲಿಂದ, ನಿನ್ನಂಥವನು ನಮ್ಮ ದೇಶದಲ್ಲಿ ಇರಲೇಬಾರದು, ಹೋಗು ಎಂದು ತಳ್ಳಿಹಾಕದ್ರಂತೆ. ಸಮಾಜದಲ್ಲಿ ಅಬ್ರಹಾಮನು ನಾಚಿಕೆಯಿಂದ ತಲೆಬಾಗಿಸಿಕೊಳ್ಳಬೇಕಾಯಿತು. ಕಾರಣ ಗೊತ್ತಾ? ಸಮಸ್ಯೆ ಬಂದಿತ್ತು ಪ್ರಿಯರೇ. ಸಮಸ್ಯೆ ಬಂದಾಗ ಆ ಸಮಸ್ಯೆ ತೀರಿಸಬಲ್ಲಂತಹ ದೇವರು ಅವನ ಸಂಗಡ ಇರುವಾಗ ಆ ದೇವರನ್ನು ಆಶ್ರಯಿಸಬೇಕಾದ ಅಬ್ರಹಾಮನು ದುಡುಕಿ ನಿರ್ಣಯ ತೆಗೆದುಕೊಂಡದ್ದರಿಂದ ಐಗುಪ್ತವನ್ನು ಆಶ್ರಯಿಸುತ್ತಾನೆ, ಫರೋಹನನ್ನು ಆಶ್ರಯಿಸುತ್ತಾನೆ. ಯೆಶಾಯನ ಪುಸ್ತಕ 30ನೇ ಅಧ್ಯಾಯ 3ನೇ ವಚನ. ಫರೋಹನಿಂದುಂಟಾಗುವ ಬಲವು ನಿಮಗೆ ಅವಮಾನಕರವಾಗುತ್ತದೆ. ಐಗುಪ್ತ ದೇಶವನ್ನು ಆಶ್ರಯಿಸುವಂಥವರಿಗೆ ನಾಚಿಕೆಯುಂಟಾಗುತ್ತೆ. ಏನು? ಫರೋಹನ ಬಲ ನಿಮಗೆ ಬೇಕು, ಆ ಫರೋಹನ ಬಲ ನಿಮಗೆ ಅವಮಾನ. ಏನು? ನೀವು ಫರೋಹನ ಆಶ್ರಯಕ್ಕೆ ಹೋಗ್ತೀರಾ? ಹಾಗಾದ್ರೆ ಫರೋಹನನ್ನು ಆಶ್ರಯಿಸುವಂಥವರಿಗೆ ನಾಚಿಕೆಯನ್ನು ಉಂಟು ಮಾಡುತ್ತೆ. ಅಬ್ರಹಾಮನ ಜೀವಿತದಲ್ಲಿ ಎಕ್ಸಾಕ್ಟ್ ಆಗಿ ಹೀಗೆ ಜರುಗಿತು. ಫರೋಹನ ಬಳಿಗೆ ಹೋಗ್ತಾನೆ, ಫರೋಹನ ನೆರಳಲ್ಲಿ ಬದುಕಲು ಬಯಸುತ್ತಾನೆ. ನಾಚಿಕೆಯಿಂದ, ಅವಮಾನದಿಂದ ಅವನ ಸುತ್ತಲಿರುವಂಥವರು ಅವನನ್ನು ಗೇಲಿ ಮಾಡುತ್ತಾ ನಿಂತಿರುವಾಗ ಅಬ್ರಹಾಮನು ನಾಚಿಕೆಯಿಂದ, ಅವಮಾನದಿಂದ ಸೋಲಿಗೊಳಗಾಗಿ ತಲೆಬಾಗಿಸಿಕೊಂಡವನಾಗಿ ಫರೋಹನ ಎದುರುಗಡೆಯಿಂದ ಬರುತ್ತಾನೆ. ಅಬ್ರಹಾಮನ ಮುಖವು ನಾಚಿಕೆಯಿಂದ ಬಾಡಿ ಹೋದದ್ದಾಗಿ ಮಾರ್ಪಟ್ಟಿತು. ಏನ್ಮಾಡಬೇಕು? ಅವನ ಹೆಂಡತಿ ಅವನಿಗೆ ವಿಚಿತ್ರವಾಗಿ ನೋಡ್ತಾ ಇದ್ದಳು. ಅವನ ಸುತ್ತಲಿರುವ ಕೆಲಸಗಾರರೆಲ್ಲ ಅವನಿಗೆ ವಿಚಿತ್ರವಾಗಿ ನೋಡ್ತಾ ಇದ್ರು. ಅಬ್ರಹಾಮನೇ, ಇದೇನು ನೀನು ಮಾಡಿದ್ದು? ಎಂಥ ನಾಚಿಕೆಯ ಕೆಲಸ ನೀನು ಮಾಡಿದೆ? ನಿನ್ನ ಸುತ್ತಲಿರುವ ಸಮಾಜ ನಿನಗೆ ಗೇಲಿ ಮಾಡುವ ರೀತಿಯಲ್ಲಿ ಯಾಕೆ ಈ ತಪ್ಪು ನಿರ್ಣಯ ತೆಗೆದುಕೊಂಡೆ? ಆಗ ಅಬ್ರಹಾಮನು ಒಂದು ನಿರ್ಣಯ ತೆಗೆದುಕೊಳ್ತಾನೆ. ನಾನು ಫೇಲ್ ಆಗಿದ್ದೇನೆ, ಸಮಾಜದಲ್ಲಿ ದಾರಿ ತಪ್ಪಿ ಹೋದೆ. ಆದರೆ ಈ ನನ್ನ ಆತ್ಮಿಕ ಜೀವಿತವನ್ನು ನಾನು ಮತ್ತೆ ಪ್ರಾರಂಭಿಸುತ್ತೇನೆ, ಮತ್ತೆ ಸ್ಟಾರ್ಟ್ ಮಾಡ್ತೇನೆ ಅಂದ್ಕೊಳ್ತಾನೆ. ಆದಿಕಾಂಡ 13ನೇ ಅಧ್ಯಾಯ ವಚನ 1. ಹೀಗೆ ಅಬ್ರಹಾಮನು ತನ್ನದನ್ನೆಲ್ಲ ತೆಗೆದುಕೊಂಡು ಹೆಂಡತಿಯನ್ನು ಲೋಟನನ್ನು ಸಂಗಡ ಕರಕೊಂಡು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯಕ್ಕೆ ಏರಿ ಬಂದನು. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಅವನಿಗೆ ಪಶುಗಳು, ಬೆಳ್ಳಿ, ಬಂಗಾರವೂ ಇದ್ದವು. ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಮುಂದೆ ಮಾಡುತ್ತಾ ಬೇತೇಲಿನವರೆಗೆ, ಅಂದರೆ ಬೇತೇಲಿಗೂ ಆಯಿ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಗುಡಾರ ಹಾಕಿಸಿಕೊಂಡ ಸ್ಥಳಕ್ಕೆ ಹೋಗಿ, ಏನಂತೆ ಮೊದಲು ಇದ್ದ ಸ್ಥಳಕ್ಕೆ ಹೋಗಿ, ಎಲ್ಲಿಗೆ ಬಂದ ಹೇಳಿ? ಎಲ್ಲಿ ಅವನು ತನ್ನ ಆತ್ಮಿಕ ಪ್ರಯಾಣವನ್ನು ಪ್ರಾರಂಭಿಸಿದನೋ, ಎಲ್ಲಿ ಅವನು ಮೊದಲು ಯಜ್ಞವೇದಿಯನ್ನು ಕಟ್ಟಿದನೋ, ಎಲ್ಲಿ ಅವನು ತನ್ನ ಪ್ರಾರ್ಥನೆಯ ಜೀವಿತ ಪ್ರಾರಂಭಿಸಿದನೋ ಆ ಸ್ಥಳಕ್ಕೆ ಮತ್ತೆ ಬರುತ್ತಾನೆ. ಎದಕ್ಕಾಗಿ? ತನ್ನನ್ನು ತಾನು ಸಂಪೂರ್ಣವಾಗಿ ಮತ್ತೆ ದೇವರಿಗೆ ಅರ್ಪಿಸಿಕೊಳ್ಳುವುದಕ್ಕಾಗಿ, ಮತ್ತೆ ತನ್ನ ಪ್ರಾರ್ಥನೆಯ ಜೀವಿತವನ್ನು ಪ್ರಾರಂಭಿಸುವುದಕ್ಕಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಅಬ್ರಹಾಮನು ತನ್ನ ಆತ್ಮಿಕ ಯಾತ್ರೆಯಲ್ಲಿ ಸೋತು ಹೋಗಿದ್ದ, ಸಮಾಜದಲ್ಲಿ ಸೋತು ಹೋಗಿದ್ದ. ಆದರೆ ಅಲ್ಲಿಯೇ ನಿಂತು ಹೋಗಲಿಲ್ಲ, ಮತ್ತೆ ತನ್ನ ಆತ್ಮಿಕತೆಯನ್ನು ಪ್ರಾರಂಭಿಸುತ್ತಾನೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಗತದಲ್ಲಿ ಸೋತು ಹೋಗಿದ್ದೆವು ಎನ್ನುವಂಥವರು. ಸುಳ್ಳು ಹೇಳುವುದರಲ್ಲಿಯೇ ನಾನು ಜೀವಿಸುತ್ತಾ ಇದ್ದೆ, ಅನೀತಿಯಿಂದಲೇ ನಾನು ಜೀವಿಸುವವನಾಗಿದ್ದೆ, ಅನ್ಯಾಯದಿಂದಲೇ ನನ್ನ ಜೀವಿತ ಜೀವಿಸುವವನಾಗಿದ್ದೆ, ಅಕ್ರಮದಿಂದ ನಾನು ಜೀವಿಸುವವನಾಗಿದ್ದೆ.
ಎಲ್ಲಾ ವಿಷಯಗಳಲ್ಲಿ ನಾನು ಸೋತು ಹೋದೆ, ಎಲ್ಲಾ ವಿಷಯಗಳಲ್ಲಿ ನಾನು ಕೆಟ್ಟು ಹೋದೆ. ಆದಾಗ್ಯೂ ದೇವರು ನನ್ನನ್ನು ಈ ಆತ್ಮಿಕ ಯಾತ್ರೆಯಲ್ಲಿ ತಂದಿದ್ದಾರೆ. ಏನನ್ನು ಮಾಡುವುದಕ್ಕಾಗಿ? ನೀವು ನಿಮ್ಮ ಜೀವಿತವನ್ನು ಮತ್ತೆ ಪ್ರಾರಂಭಿಸುವುದಕ್ಕಾಗಿ, ನೂತನವಾಗಿ ಪ್ರಾರಂಭಿಸುವುದಕ್ಕೋಸ್ಕರ, ಒಬ್ಬ ನೂತನ ವ್ಯಕ್ತಿಯಾಗಿ ಪ್ರಾರಂಭಿಸುವುದಕ್ಕೋಸ್ಕರ ದೇವರು ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಅಬ್ರಹಾಮ ದಾರಿ ತಪ್ಪಿದ ಪ್ರಿಯರೇ, ಆದರೆ ಅವನು ದಾರಿ ತಪ್ಪಿ ಹೋದರೂ ಕೂಡ ಅವನಿಗೆ ಮತ್ತೊಂದು ಅವಕಾಶವನ್ನು ದೇವರು ಕೊಟ್ಟಾಗ ಮತ್ತೆ ಪ್ರಾರಂಭಿಸುತ್ತಾನೆ. ಮುಂದೆ ಓದ್ತೇನೆ ನೋಡಿ. ಅವನು ಮೊದಲು ಎಲ್ಲಿ ಯಜ್ಞವೇದಿಯನ್ನು ಕಟ್ಟಿದನೋ, ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಮುಂದೆ ಪ್ರಯಾಣ ಮಾಡುತ್ತಾ ಬೇತೇಲಿನವರೆಗೂ, ಅಂದರೆ ಬೇತೇಲಿಗೂ ಆಯಿ ಎಂಬ ಊರಿಗೂ ನಡುವೆ ಪೂರ್ವ ಸ್ಥಳಕ್ಕೆ ಹೋಗಿ ಅವನು ಮೊದಲು ಯಜ್ಞವೇದಿಯನ್ನು ಕಟ್ಟಿದ ಕ್ಷೇತ್ರಕ್ಕೆ ತಿರುಗಿ ಬಂದನು. ಅಲ್ಲಿ ಅಬ್ರಹಾಮನು ಯೆಹೋವನ ಹೆಸರನ್ನು ಹೇಳಿಕೊಂಡು ಏನ್ ಮಾಡಿದನಂತೆ? ಪ್ರಾರ್ಥನೆ ಮಾಡಿದ. ಅಯ್ಯ, ದಾರಿ ತಪ್ಪಿ ಹೋದೆನಯ್ಯ, ನಿನ್ನನ್ನು ಬೇಡ ಅಂದುಕೊಂಡು ನಿನ್ನ ಚಿತ್ತವನ್ನು ಪಕ್ಕಕ್ಕೆ ತಳ್ಳಿಹಾಕಿ ಸಮಸ್ಯೆ ಬಂದಾಗ ನಿಮ್ಮ ಸಹಾಯ ತೆಗೆದುಕೊಳ್ಳಲಾರದೆ, ನಿಮ್ಮ ಸಹಕಾರ ಕೋರಿಕೊಳ್ಳದೆ ರಾಜನನ್ನು ಆಶ್ರಯಿಸಿಕೊಂಡೆ ದೇವರೇ. ಐಗುಪ್ತಕ್ಕೆ ಸೇರಿ ದಾರಿ ತಪ್ಪಿ ಹೋದವನಾದೆ, ನನ್ನನ್ನು ಕ್ಷಮಿಸಯ್ಯ. ನಾನು ನನ್ನ ಆತ್ಮಿಕ ಜೀವಿತವನ್ನು ಮತ್ತೆ ಪ್ರಾರಂಭಿಸ್ತೇನೆಂದು ಪ್ರಾರ್ಥಿಸ್ತಾನೆ. ಸಹೋದರ ಸಹೋದರಿಯರೇ, ಆತ್ಮಿಕ ಜೀವಿತದಲ್ಲಾಗಲಿ ಇಲ್ಲವೇ ಈ ಲೋಕದಲ್ಲಿರುವಂತಹ ಈ ಜೀವನ ವ್ಯವಸ್ಥೆಯಲ್ಲಾಗಲಿ ಸೋತು ಹೋಗಿದ್ದೀರಾ? ಹಾಗಾದರೆ ದೇವರು ಮತ್ತೊಂದು ಅವಕಾಶ ಕೊಡ್ತಿದ್ದಾರೆ, ಮತ್ತೊಮ್ಮೆ ಪ್ರಾರಂಭಿಸುವುದಕ್ಕಾಗಿ. ಮತ್ತೊಮ್ಮೆ ಪ್ರಾರಂಭಿಸೋಣ. ಎಷ್ಟೇ ಸೋತು ಹೋದರೂ, ಎಷ್ಟೇ ನಮ್ಮ ಜೀವಿತದಲ್ಲಿ ಕುಗ್ಗಿ ಹೋದಾಗ್ಯೂ, ನಾನು ನಿನ್ನೆ ಹೇಳಿದೇನಲ್ಲವೇ, 65 ವರ್ಷದ ವಯಸ್ಸಿನ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ಆಶಿಸಿರುವ ಆ ವ್ಯಕ್ತಿ ಒಂದು ದಿನ ಒಬ್ಬ ಪಾಸ್ಟರ್ ಅವರಿಗೆ ಭೇಟಿಯಾಗ್ತಾರೆ. ಆ ಪಾಸ್ಟರ್ ಅವರೊಂದಿಗೆ ಮಾತಾಡ್ತಾ ನಿಮ್ಮ ಜೀವಿತ ಸೋಲಿಗೆ ಗುರಿಯಾಗಿದೆ, ನೀವೇನೂ ಸಾಧಿಸ್ಲಿಕ್ಕಾಗ್ಲಿಲ್ಲ, ಆದರೆ ನಿಮ್ಮ ಜೀವಿತ ಆಶ್ಚರ್ಯಕರವಾಗಿ ಮಾರ್ಪಡಿಸಬಲ್ಲಂತಹ, ಆಶೀರ್ವಾದಕರವಾಗಿ ಮಾರ್ಪಡಿಸಬಲ್ಲಂತಹ ದೇವರಿದ್ದಾರೆ. ಆ ದೇವರಿಗೆ ನಿಮ್ಮ ಜೀವಿತ ಒಪ್ಪಿಸಿಕೊಡುವುದಾದರೆ ನಿಮ್ಮ ಜೀವಿತ ಅದ್ಭುತವಾಗಿ ಆಶೀರ್ವಾದಕರವಾಗಿ ಮಾರ್ಪಡುತ್ತೆ. ಅಂದಾಗ ಆ ವ್ಯಕ್ತಿ ಹೇಳಿರುವ ಮಾತೇನೆಂದ್ರೆ, ಅಯ್ಯೋ, ನನ್ನ ಬಾಯಿ ಸರಿಯಾಗಿಲ್ವಲ್ಲ, ನಾನು ಬಾಯಿಗೆ ಯಾವ ಮಾತು ಬಂದ್ರೆ ಆ ಮಾತಾಡ್ತೇನಲ್ಲವೇ, ನನ್ನ ಬಾಯಿಂದ ನನ್ನ ಸುತ್ತಲಿರುವ ಅನೇಕರ ಮನಸ್ಸನ್ನು ನೋಯಿಸುತ್ತೇನಲ್ಲವೇ. ಅವನಿಗಿರುವ ವೀಕ್ನೆಸ್ ಏನೆಂದ್ರೆ, ಕಾಣಿಸುವ ಪ್ರತಿಯೊಬ್ಬರನ್ನು ಶಪಿಸುತ್ತಿದ್ದ, ಶಾಪನಾರ್ಥ ಹಾಕುತ್ತಿದ್ದ, ಸಿಟ್ಟಾಗ್ತಾ ಇದ್ದ, ಇಷ್ಟ ಬಂದಂತೆ ಬೈಯುವಂಥದ್ದು ಅವನಿಗೆ ರೂಢಿಯಾಗಿತ್ತು. 2 ಕೈಗಳನ್ನು ಜೋಡಿಸಿ, ನನ್ನ ಬಾಯಿ ಸರಿಯಾಗಿಲ್ಲವಲ್ಲ, ಬಾಯಿಗೆ ಬಂದಂತೆ ವದರುತ್ತೆಯಲ್ಲವೋ, ಇಂತಹ ಪಾಪಿಷ್ಠನಾದ ನನ್ನನ್ನು ನೀನು ಹೇಳುವ ದೇವರು ಕ್ಷಮಿಸಬಲ್ಲರು ಅಂದಾಗ ಖಂಡಿತವಾಗಿ ಕ್ಷಮಿಸುತ್ತಾರೆ. ಅಂದಾಗ ಹಾಗಾದರೆ ನನ್ನ ಜೀವಿತ ದೇವರಿಗೆ ಒಪ್ಪಿಸುತ್ತೇನೆ, ಈ ನನ್ನ ಜೀವಿತ ಮತ್ತೊಮ್ಮೆ ಪ್ರಾರಂಭಿಸುತ್ತೇನೆ ಎಂದು ಹೇಳಿ ತನ್ನ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಟ್ಟ. ತನ್ನ ಜೀವಿತವನ್ನು ನೂತನವಾಗಿ ಪ್ರಾರಂಭಿಸಿದ. ಸತ್ತು ಹೋಗಬೇಕು ಅಂದುಕೊಂಡ ಸಮಯದಲ್ಲಿ, ಒಂದು ವೇಳೆ ನಾನು ಬದುಕುವುದಾದರೆ ಏನನ್ನು ಮಾಡಬಲ್ಲೆ ಎಂದು ಯೋಚಿಸಿದಾಗ ಅವನ ಕೈ ಬರೆದಿದ್ದೇನು? ಕುಕ್ಕಿಂಗ್. ಏನ್ ಮಾಡಬಲ್ಲನಂತೆ? ಅಡಿಗೆ ಮಾಡಬಲ್ಲನು. ಹಾಗೆ ಅಡಿಗೆ ಮಾಡಲು ಆರಂಭಿಸುತ್ತಾನೆ. 6,000 ರೂಪಾಯಿ ಸಾಲ ತೆಗೆದುಕೊಂಡು ಕೋಳಿಯ ಮಾಂಸವನ್ನು ಕೊಂಡುಕೊಂಡು ಆ ಕೋಳಿ ಮಾಂಸವನ್ನು ಚೆನ್ನಾಗಿ ಫ್ರೈ ಮಾಡಿ, ಅವನಿಗಿರುವಂತಹ ಒಂದು ವಿಚಿತ್ರವಾದ ನೈಪುಣ್ಯತೆಯೊಂದಿಗೆ ಅದನ್ನು ಕಲಿಸಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ, ಏನ್ ಮಾಡಿದ? ಕೋಳಿ ಮಾಂಸವನ್ನು ಫ್ರೈ ಮಾಡಿ ಫ್ರೈಡ್ ಚಿಕನ್ ಅನ್ನು ಮಾರಲು ಆರಂಭಿಸುತ್ತಾನೆ. ಆ ಪ್ರಾಂತ್ಯದ ಹೆಸರು ಕೆಂಟಕಿ. ಆ ಚಿಕನ್ನಿನ ಹೆಸರು ಕೆಂಟಕಿ ಫ್ರೈಡ್ ಚಿಕನ್. ಅದೇ ಈ ದಿನ ಪ್ರಪಂಚದಲ್ಲಿ ಕಾಣಿಸುವಂತಹ KFC ಆಗಿದೆ. ಈ KFCಯನ್ನು ಪ್ರಾರಂಭಿಸಿರುವ ವ್ಯಕ್ತಿಯ ಹೆಸರು ಹರ್ಲ್ಯಾಂಡ್ ಸ್ಯಾಂಡರ್ಸ್. ಕಾಲಿನಲ್ ಹರ್ಲ್ಯಾಂಡ್ಸ್ ಸ್ಯಾಂಡರ್ಸ್ ಯಾರು ಗೊತ್ತಾ ನಿಮಗೆ? ತನ್ನ ಜೀವಿತವನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಟ್ಟು ತಾನು ಮಾಡುವ ವ್ಯಾಪಾರದಲ್ಲಿನ ಲಾಭದಲ್ಲಿ ಅಧಿಕ ಶೇಕಡರಷ್ಟು ದೇವರ ಸುವಾರ್ತೆಗೆ ದಾನ ಮಾಡುವವರಾಗಿದ್ದಾರೆ. ಅವರು ಒಂದು ದಿನ ತೀರ್ಮಾನ ತೆಗೆದುಕೊಳ್ತಾರೆ. ಏನೆಂದು ಗೊತ್ತಾ? ನಾನು ಸತ್ತ ನಂತರ ನನ್ನ ಶವ ದಾನ ಧರ್ಮ ಮಾಡದೇ ಇರುವುದರಿಂದ ನಾನು ಬದುಕಿರುವಾಗಲೇ ನನಗಿರುವ ಸಮಸ್ತವನ್ನು ದೇವರಿಗೆ ಸಮರ್ಪಿಸಿಕೊಡುತ್ತೇನೆ ಎಂದು ಯೋಚಿಸಿ ತನ್ನ ವ್ಯಾಪಾರ ಸಾಮ್ರಾಜ್ಯವನ್ನು ದೇವರ ಸೇವೆಗೆ ಸಮರ್ಪಿಸಿಕೊಟ್ರು. ಪ್ರಪಂಚದ ಯಾವುದೇ ದೇಶಕ್ಕೆ ಹೋಗಿ ನೋಡಿ, ಅಲ್ಲಿ ಖಂಡಿತವಾಗಿ ಕಾಣಿಸುತ್ತೆ KFC. ಬ್ಯಾಂಗ್ಳೂರಲ್ಲಿ ಕಾಣಿಸುತ್ತೆ, ಮೈಸೂರಲ್ಲಿಯೂ ಕಾಣಿಸುತ್ತೆ.
ನಮ್ಮ ರಾಜ್ಯದ ಯಾವುದೇ ದೊಡ್ಡ ದೊಡ್ಡ ಪಟ್ಟಣಕ್ಕೆ ಹೋಗುವಾಗ, ಯಾವುದೇ ಒಂದು ಮಾಲ್ಗೆ ಹೋಗುವಾಗ KFC ನಿಮಗೆ ಖಂಡಿತವಾಗಿ ಕಾಣಿಸುತ್ತೆ. ಈ KFC ಪ್ರಾರಂಭಿಸಿರುವ ವ್ಯಕ್ತಿಯ ಹೆಸರು ಸ್ಯಾಂಡರ್ಸ್ ಆಗಿದೆ. ದಯವಿಟ್ಟು ಕೇಳಿ ಪ್ರಿಯರೇ, 65 ವರ್ಷದ ವಯಸ್ಸಲ್ಲಿ ಜೀವಿತದ ಮೇಲೆ ವಿರಕ್ತಿಯುಂಟಾಗಿ ಸತ್ತು ಹೋಗೋಣ ಅಂದುಕೊಂಡ, ಆದರೆ ಪ್ರಾರಂಭಿಸಿದ, ತನ್ನ ಜೀವಿತವನ್ನು ಮತ್ತೊಮ್ಮೆ ಪ್ರಾರಂಭಿಸಿದ. ನಿಮಗೆ ವಯಸ್ಸು ಹೆಚ್ಚಾಗ್ತಿದೆ ಅಂದುಕೊಳ್ತಾ ಇರಬಹುದು, ಆದರೆ ಕೇಳಿ, ನಮ್ಮ ದೇವರ ಸಹಾಯದಿಂದ ಈ ಜೀವಿತವನ್ನು ಈ ಆತ್ಮಿಕ ಯಾತ್ರೆಯಲ್ಲಿ ಮತ್ತೊಮ್ಮೆ ಪ್ರಾರಂಭಿಸಿರಿ. ದೇವರು ನಿಮಗೋಸ್ಕರ ಕೂಡಿಟ್ಟಿರುವಂತಹ ಒಳ್ಳೆ ದಿನಗಳು ನೀವು ಕಣ್ಣಾರೆ ನೋಡ್ತೀರಿ. ನಾನು ನಂಬುತ್ತಿದ್ದೇನೆ. ನನ್ನ ಜೀವಿತ ನನ್ನ ದೇವರಿಗೆ ಅರ್ಪಿಸಿ ಈ ಆತ್ಮಿಕ ಯಾತ್ರೆಯಲ್ಲಿ ನೂತನವಾಗಿ ನನ್ನ ಜೀವಿತವನ್ನು ಪ್ರಾರಂಭಿಸುತ್ತೇನೆ. ಸಮಾಜದಲ್ಲಿ, ಸಂಸಾರದಲ್ಲಿ, ಸೇವೆಯಲ್ಲಿ, ಸಾಕ್ಷಿಯುತವಾದ ಜೀವಿತದಲ್ಲಿ ನನ್ನ ಪ್ರಭುವಿಗೆ ನಾನು ಮಹಿಮೆಯನ್ನುಂಟು ಮಾಡುವವನಾಗಿ ನಾನು ಈ ಆತ್ಮಿಕ ಯಾತ್ರೆಯನ್ನು ನನ್ನ ದೇವರ ಕೈಗೆ ಸಮರ್ಪಿಸಿಕೊಡ್ತೇನೆ. ನನ್ನ ಜೀವಿತವನ್ನೇ ಒಪ್ಪಿಸಿಕೊಡ್ತೇನೆ ಎನ್ನುವವರಿರುವುದಾದರೆ ಬನ್ನಿ ಒಟ್ಟಿಗೆ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಈ ಆತ್ಮಿಕ ಯಾತ್ರೆಯಲ್ಲಿ ನೂತನವಾಗಿ ಮತ್ತೆ ನಮ್ಮ ಜೀವಿತವನ್ನು, ನಮ್ಮ ಕುಟುಂಬ ವ್ಯವಸ್ಥೆಯನ್ನು, ನಮ್ಮ ಸೇವೆಯ ಜೀವಿತವನ್ನು, ಸಾಕ್ಷಿಯುತವಾದ ಜೀವಿತವನ್ನು ದೇವರೇ ನಾವು ಪ್ರಾರಂಭಿಸುತ್ತೇವೆ. ನಮ್ಮ ಕುಟುಂಬಗಳಲ್ಲಿ ನೆಮ್ಮದಿಯನ್ನು, ಸಮಾಧಾನವನ್ನು, ಸಂತೋಷವನ್ನು ಅನುಗ್ರಹಿಸಿರಿ ದೇವರೇ. ಕುಟುಂಬಗಳನ್ನು ಕಟ್ಟಿಕೊಳ್ಳುವ ಹಾಗೆ ಕಟ್ಟಿಕೊಳ್ಳಬೇಕು ಎಂಬ ಒಳ್ಳೆ ಮನಸ್ಸಿನಿಂದ ಕುಟುಂಬ ಜೀವಿತವನ್ನು ಪ್ರಾರಂಭಿಸುತ್ತೇವೆ. ಸೇವೆಯಲ್ಲಿ ಮತ್ತೆ ನಾವು ಉಪಯುಕ್ತ ಪಾತ್ರೆಗಳಾಗಿ ಉಪಯೋಗ ಆಗಬೇಕೆಂದು ಸೇವೆಯನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಸಾಕ್ಷಿಯಾಗಿ ನಾವು ಜೀವಿಸಲಿಕ್ಕಿದ್ದೇವೆ. ಸಮಾಜದಲ್ಲಿ ದೇವರೇ, ನೀವೇ ಜೀವವುಳ್ಳ ದೇವರಾಗಿದ್ದೀರೆಂದು ನಮ್ಮ ಜೀವಿತದ ಮೂಲಕ, ನಮ್ಮ ಜೀವಿತದಲ್ಲಿ ನೀವು ಮಾಡುವ ಮಹತ್ಕಾರ್ಯಗಳ ಮೂಲಕ ಮೇಲೆತ್ತಿ ಸಾರಿ ಹೇಳಬೇಕೆಂದು ಆಶಿಸುತ್ತಾ ಮತ್ತೆ ನಮ್ಮ ಜೀವಿತ ಪ್ರಾರಂಭಿಸುತ್ತಿದ್ದೇವೆ. ಇದನ್ನು ಅಂಗೀಕರಿಸಿರೆಂದು, ಆಶೀರ್ವದಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್. ಈ ದಿನ ಕಲ್ವರಿ ಸ್ವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ. ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲ, ತಮಿಳು ಭಾಷೆಯಲ್ಲಿ ತಮಿಳುನಾಡಿನಲ್ಲಿ, ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ, ಮಲಯಾಳಂ ಭಾಷೆಯಲ್ಲಿ ಕೇರಳದಲ್ಲಿ, ಒರಿಯಾ ಭಾಷೆಯಲ್ಲಿ ಒರಿಸ್ಸಾದಲ್ಲಿ, ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ, ಬೆಂಗಾಲಿ ಭಾಷೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ಪಂಜಾಬ್ ಭಾಷೆಯಲ್ಲಿ ಪಂಜಾಬ್ನಲ್ಲಿ, ಭೋಜ್ಪುರಿ ಭಾಷೆಯಲ್ಲಿ ಬಿಹಾರ್ನಲ್ಲಿ, ಹಿಂದಿ ಭಾಷೆಯಲ್ಲಿ ನಾರ್ತ್ ಇಂಡಿಯಾದಲ್ಲಿ, ಉರ್ದು ಭಾಷೆಯಲ್ಲಿ ಜಮ್ಮು ಕಾಶ್ಮೀರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ, ನೇಪಾಳ್ ಭಾಷೆಯಲ್ಲಿ, ಆಸಾಂ ಭಾಷೆಯಲ್ಲಿ, ತೆಲುಗುವಿನಲ್ಲಿ, ಹೀಗೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲ್ವರಿ ಟೆಂಪಲ್ ಆಗಿದೆ. ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ? ಯಾಕೆ ಇಷ್ಟೊಂದು ಭಾಷೆಗಳಲ್ಲಿ ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ? ದಯವಿಟ್ಟು ಕೇಳಿ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಹೇಳುವುದೇನೆಂದರೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು. ಯಾರು ರಕ್ಷಿಸಲ್ಪಡುತ್ತಾರಂತೆ? ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡುತ್ತಾರೆ. ಯಾರಾದರೂ ರಕ್ಷಿಸಲ್ಪಡಬೇಕು, ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು. ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯೇಸುವಿನಲ್ಲಿ ನಂಬಿಕೆ ಇಡಬೇಕಾದ್ರೆ ಯೇಸುವಿನ ಕುರಿತಾಗಿ ಕೇಳಬೇಕು. ಯೇಸುವಿನ ಕುರಿತು ಕೇಳಬೇಕಾದ್ರೆ ಯಾರಾದ್ರೂ ಕೇಳುವಂತೆ ಮಾಡಬೇಕು. ಯಾರಾದ್ರೂ ಒಬ್ಬರು ಕೇಳುವಂತೆ ಮಾಡಬೇಕಾದ್ರೆ ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದ್ರೂ ಒಬ್ರು ಕಳುಹಿಸಬೇಕು. ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ ಮಾಡ್ತಿದ್ದೀರಿ ಗೊತ್ತಾ? ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ. ನಾನು ಸಾರುವಂತಹ ಈ ಸಂದೇಶಗಳು 17 ಭಾಷೆಗಳಲ್ಲಿ
ಭಾರತ ದೇಶದ 4 ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ. ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶ ಅಲ್ಲಾಗಿರ್ಬೋದು, ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ, ಮೇಲಿರುವಂತಹ ನೇಪಾಲ್ನಲ್ಲಿ, ಎಡಭಾಗದಲ್ಲಿರುವ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ ಈ ದಿನ ಕಲ್ವರಿ ಸ್ವರ ಪ್ರಸಾರವಾಗುತ್ತಾ ಇದೆ. ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ. ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು. ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ. ಒಂದು ನಿರ್ಣಯ ತೆಗೆದುಕೊಳ್ಳಿ. ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ಬರು ನನಗೆ ಯೇಸುವಿನ ಬಗ್ಗೆ ತಿಳಿಸಿದ್ರು. ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ವಾಕ್ಯ ಬಹು ವಿವರವಾಗಿಯೂ, ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ, ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಈ ಸೇವಕರಿಗೆ ಸಹಾಯ ಮಾಡುವುದಾದರೆ, ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ. ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ, ಅದನ್ನು ಕ್ರಿಯೆಯಲ್ಲಿಡಿಯಿರಿ. ಸುವಾರ್ತೆ ತಲುಪಿಸಿರಿ. ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ? ರಕ್ಷಣೆ ಉಂಟಾಗ್ತದೆ. ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು. ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು. ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು. ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನ್ ಮಾಡಬೇಕು? ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಕೇಳುವಂತೆ ಮಾಡಬೇಕು. ನಾನೇನು ಮಾಡಬಲ್ಲೆನೋ ಬಹುಶಃ ಅದು ನೀವು ಮಾಡಲಾರದೇ ಇರಬಹುದು. ನೀವೇನನ್ನು ಮಾಡಬಲ್ಲಿರೋ ಬಹುಶಃ ಅದನ್ನು ನಾನು ಮಾಡ್ಲಿಕ್ಕಾಗದೇ ಇರಬಹುದು. ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು. ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ತಿಂಗಳಿಗೆ 1 ಸಾರಿ ಆಗಲಿ, ಇಲ್ಲವೇ 2 ತಿಂಗಳಿಗೆ 1 ಸಾರಿ ಆಗಲಿ, ಇಲ್ಲವೇ 3 ತಿಂಗಳಿಗೆ 1 ಸಾರಿ ಆಗಲಿ, ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ, ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ. ಪ್ರತಿ ಶನಿವಾರ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ. ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ. ಬನ್ನಿರಿ, ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು, ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ. ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ. ದೈವ ಸೇವಕರಿರಿ. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.